ಎಲ್ಲ ನೋಡೋದು ಏನು ಅನ್ಸುತ್ತೆ ನಿಮಗೆ ಅಂತ ಇಷ್ಟೆಲ್ಲ ಆಗಿದೆ. ಇದು ಈ ಪ್ರಾಜೆಕ್ಟ್ ಬಂದಾಗ ಐ ವಾಸ್ ವೆರಿ ಹ್ಯಾಪಿ. ಆಮೇಲೆ ಹ್ಯಾರಿಸ್ ಸರ್ ಇದು ಐಡಿಯಾ ಮಾಡಿದಾಗ ಆಮೇಲಿಂದ ನನ್ನ ಹೆಸರು ಪಾಪಪ್ ಆಗಿತ್ತು ಅಡ್ವೈಸರ್ ಆಗಿ ತಗೊಬೇಕು ಅಂತೇಳಿ. ಬಟ್ ನನಗೆ ಬೇರೆ PALs ಇತ್ತು, ಇದೆಲ್ಲ ಇತ್ತು. ನಾನು ಆಲ್ರೆಡಿ ನಂದು ಒಂದು 10,000 ಗಿಡ ನೆಟ್ಟು ನಾನು ಜೂನು ಮುಗಿಸ್ಬಿಟ್ಟಿದ್ದೆ, ಸಮ್ ಮೇಂಟೆನ್ಸ್ ಎಲ್ಲ ಮಾಡಿ. ಅದಕ್ಕೆ ನಾನು ಬರೋದಕ್ಕಾಗೋದಿಲ್ಲ, ಇಲ್ಲ ನಾನು ಬರೋಕ್ಕಾಗೋದಿಲ್ಲ ಇದನ್ನಂತ ಹೇಳಿ ನಾನೇನು ಮಾಡಿದೆ, ಒಳ್ಳೆ ಐಡಿಯಾ ಮಾಡಿ ಅಂತ ಹೇಳಿ ನಾನೇನು ಮಾಡಿದೆ, ಚರಣ್ ಅವ್ರಿಗೂ ನಾನು ಸಪೋರ್ಟ್ ಮಾಡ್ತೀನಿ, ಚರಣ್ ಏನಿದ್ರು ನಾನು ಸ್ಪ್ರೆಡ್ ಮಾಡ್ತೀನಿ. ಒಂದು ಒಳ್ಳೆ ವಿಚಾರ ತಗೊಂಡಿದೆ ಇವರು. ಯಾಕಂದ್ರೆ ಹೆಸರುಘಟ್ಟ ಕೇಸಲ್ಲಿ ಕಾಂಗ್ರೆಸ್ ಅವರು 5,500 ಎಕರ್ ಅದನ್ನ ಕಂಡ್ರೆ ಅವ್ರು ಉಳಿಸ್ಕೊಂಡ್ರು ಸರ್. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್, ವೆರಿ ವಿ ಹ್ಯಾವ್ ಟು ಅಕ್ನಾಲೆಜ್ ದಿಸ್ ಒನ್. 5,500 ಎಕರೆ ಕನ್ಸರ್ವೇಷನ್ ರಿಸರ್ವ್ ಅಂತ ಉಳಿಸ್ಕೊಂಡ್ರು. ಕಂಡ್ರೆ ಅವ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ರು. ಇವಾಗಲೂ ನೋಡಿ ಮತ್ತೆ ಅವ್ರು ಪಿಕ್ ಆಗಿದ್ದಾರೆ ಇದು. ಆಮೇಲೆ ಕಾಂಗ್ರೆಸ್ಗೆ ಒಂದು ಲೆಜಸಿ ಇದೆ, ಏನಕ್ಕಂದ್ರೆ ಇಂದಿರಾ ಗಾಂಧಿ ಅವರೇ ಇವತ್ತೇನು ಮಾಡಿದ್ದಾರೆ ಗ್ರೀನ್ರಿ, ದ ಹೋಲ್ ಸ್ಪೆಕ್ಟ್ರಮ್ ಆಫ್ ಇವತ್ತೇನು ನಾವು ವಿ ಆರ್ ಲೀಡರ್ಸ್ ಇನ್ ಕನ್ಸರ್ವೇಷನ್ ಎಫರ್ಟಲ್ಲಿ. ಇಷ್ಟು ನಮ್ಗೆ ಅವಾರ್ಡ್ಸು ಆಮೇಲೆ ರೆಕಗ್ನೈಸೇಷನು, ಹುಲಿ ಆನೆ ಸಿಂಹ ಇರೋ ಒಂದೇ ಒಂದು ದೇಶ ಅಂದರೆ ಇಂಡಿಯಾ. ಆಮೇಲೆ ಸಸ್ಯಶ್ಯಾಮಲ ಮಾತರಂ ಅಂತ ಹೇಳಬೇಕಾದ್ರೆ ಅದಿದೆ ಅನ್ನೋದು ಒಂದು ಆ ಲೆಜಸಿನ ಕಾಂಗ್ರೆಸ್ ಹ್ಯಾಸ್ ಬಿನ್ ಕ್ಯಾರಿಡ್. ಒಂದಿದು ಸರ್ ಇನಿಷಿಯೇಟ್ ಮಾಡೋಕ್ಕೆ ಬಿಡದಿ ಒಂದು ವಿಚಾರ ಬಂದಾಗ ಅಲ್ಲಿ ಆಕ್ಚುಲಿ ಕಾಂಟ್ರಿಡಿಕ್ಟ್ ಆಗ್ತು. ಸರ್ ಐ ವಿಲ್ ನಾಟ್ ಗೋಯಿಂಗ್ ಟು ಕ್ರಿಟಿಸೈಸ್ ಸರ್, ಐ ವಿಲ್ ಗೋ ಟು ಅನಲೈಸ್ ದಿಸ್ ಒನ್, ಐ ವಿಲ್ ಬಿ ಅರೈವಿಂಗ್ ಅಟ್ ದ ಸೊಲ್ಯೂಷನ್ ಪಾಯಿಂಟ್ ಬಿಕಾಸ್ ದಿಸ್ ಇಸ್ ನಾಟ್ ಅ ಸಮಥಿಂಗ್ we are for here for the Bengaluru. So this is something which I have to rectified actually. My kind request ನನಗೆ ಅನಲೈಸ್ ಮಾಡೋಕ್ಕೆ ಹೇಳ್ಕೊಡಿ. ಐ ಆಮ್ ನಾಟ್ ಗೋಯಿಂಗ್ ಟು ಕ್ರಿಟಿಸೈಸ್ ಎನಿಬಡಿ ಬಿಕಾಸ್ ವಿ ಹ್ಯಾವ್ ಟು ಏನು ಅಂದರೆ ಆ ಬಿಡದಿ ವಿಚಾರದಲ್ಲಿ ಬಂದಾಗ ಐ ವಾಸ್ ಆಲ್ಸೋ ದೇರ್ ಆ್ಯಕ್ಚುಲಿ. ಆ ವಿಚಾರ ಬಂದಾಗ ಸರ್ ಅವರು ಪಾಪ ನಿಜವಾಗ್ಲೂ ಹೇಳ್ತೀನಿ ಸರ್, ನೀವು ವೀಡಿಯೋಸ್ ತೆಗೆದು ನೋಡಿ. ಅವರು ಹೇಳಿದ್ರು ಅಲ್ಲಿ 15 ಲಕ್ಷ ಗಿಡ ನೆಡ್ತಾ ಇದ್ದೀರಾ, ನಮ್ಮ ಮರ ಕಡಿಬೇಡಿ ಅಂತ ಹೇಳಿದ್ರು. ಅವರೆಲ್ಲೂ ಹೇಳಿಲ್ಲ ನೀವು ಅದು ಮಾಡ್ತಾ ಇದ್ರೆ ಇಲ್ಲಿ ಯಾಕೆ ಮಾಡ್ತಾ ಅಂತ ಯಾರು ಕೇಳಿಲ್ಲ. ನೀವು ವೀಡಿಯೋಸ್ನ ತೆಗೆದು ನೋಡ್ಬೋದು. ಬಿಕಾಸ್ ದೇ ವರ್ ಆಲ್ಸೋ ವೆರಿ ಗುಡ್ ಅಬೌಟ್ ದಿಸ್ ಪ್ರಾಜೆಕ್ಟ್. ಇದು ಒಳ್ಳೆ ನಮಗೂ ಒಂದು ಪಾಸಿಟಿವ್ ವೈಬ್ ಬಂತು. ಯಾರೂ ಮಾಡಿಲ್ಲಪ್ಪ ಈ ಗೌರ್ಮೆಂಟ್ಸ್ಗಳು, ಎಷ್ಟೊಂದು ಜನ ಗೌರ್ಮೆಂಟ್ ಬರೋದು ಒಂದು ಪಾರ್ಟಿಂದ ಇನ್ನೊಂದು ಪಾರ್ಟಿಗೆ ಹೋಗ್ಬಿಡ್ತಾ ಇತ್ತು, ಯಾರೂ ಮಾಡ್ತಾನೆ ಇರಲಿಲ್ಲ. ಒಂದು ಪಾಯಿಂಟ್ ತೊಗೊಂಡಿದ್ರೆ 15 ಲಕ್ಷ ಗಿಡ ನೆಡಬೇಕು ಅಂತ ಹೇಳಿ ನನಗೆ ಕಾಲ್ ಬಂದಾಗ ನಾನು ಇಷ್ಟೇ ಕೇಳಿದ್ದು, ಸರ್ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀರಾ ಅಂತ ಕೇಳಿದೆ. ಸ್ವಲ್ಪ ಕಷ್ಟ ಇದೆ ಎಕ್ಸಿಕ್ಯೂಟ್ ಮಾಡೋದು. 12 lakh ಟ್ರೀಸು ಇಂದೋರಲ್ಲಿ ಮಾಡಬೇಕಾದ್ರೂ ಒಂದು ಲ್ಯಾಂಡಲ್ಲಿ ಮಾಡಿದ್ದು, ಒಂದು ಪೀಸಲ್ಲಿ ಮಾಡಿದ್ದು. ನನಗೆ ಎಲ್ಲಿ ಶಾಕಿಂಗ್ ಆಯಿತು ಅಂದರೆ ಫಸ್ಟ್ ಥಿಂಗ್ ಸರ್ ಐ ಕೈಂಡ್ಲಿ ರಿಕ್ವೆಸ್ಟ್ ಯು, ಹ್ಯಾರಿಸ್ ಸರ್ನ ನಿಮ್ಮಿನ BDAನ somebody misled taking the Miyawaki system. I'm extremely sorry about you to tell you this one. They would have not used Miyawaki. ಯಾಕಂದರೆ ಮಿಯಾವಾಕಿನ ಎಲ್ಲಿ ಯೂಸ್ ಮಾಡ್ತಾರೆ ಪ್ರಿನ್ಸಿಪಲ್ ಪ್ರಕಾರ, ಮಿಯಾವಾಕಿನ ಎಲ್ಲಾದರೂ ನಮಗೆ ಡಿಗ್ರೇಡೆಡ್ ಲ್ಯಾಂಡ್ ಇದ್ದರೆ ಒಂದು, ಇನ್ನೊಂದು ನಮಗೆ ಜಾಗ ಕಮ್ಮಿ ಇದ್ದಾಗ. ಇದು ಎರಡೂ ಇದು ಹೌದು ಸ್ಮಾಲ್ ಪ್ಲಾಟಲ್ಲಿ ಇದು ಎರಡು ಕನ್ಸ್ಟೆಂಟ್ ನಮ್ಗೆ ಇಲ್ಲಿ ಇರಲಿಲ್ಲ. ಆ್ಯಕ್ಚುಲಿ 250 ಎಕರೆ ಇತ್ತು, ನಮ್ಗೆ 250 ಎಕರೆ ಇತ್ತು, 43 ಎಕರೆ 29 ವಲಯ. ಅದೇ ಸರ್ ಅದನ್ನೇ ಸರ್ ಸರ್ ಇಲ್ಲಿ ಕನ್ಸ್ಟೆಂಟ್ ಇರಲಿಲ್ಲ ಸರ್. ಯು ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಆಮೇಲೆ ಸರ್ ನಮಗೆ ಐ ಆಮ್ ಸೋ ಪ್ರೌಡ್ ಟು ಟೆಲ್ ಯು, ಐ ಕೀಪ್ ಟೆಲ್ಲಿಂಗ್ ದಿಸ್ ಸ್ಟೋರಿ ಇನ್ ಆಲ್ ಮೈ ಪ್ರೆಸೆಂಟೇಷನ್. ದಿಸ್ ಇಸ್ ಅ ಲೆಜಸಿ, ಬೆಂಗಳೂರು ಲೆಜಸಿ ಗ್ರೀನ್ ಸಿಟಿ ಗಾರ್ಡನ್ ಸಿಟಿ ಅಂತ ಆಗಿರೋದು ಬಿಕಾಸ್ ಆಫ್ ಗುಂಡೂರಾವ್ ಅವರಿಂದ. ಆಮೇಲಿಂದ SG ನಗೀನಲ್ ಅಂತ ಒಬ್ಬ ಆಫೀಸರಿಂದ. SG ನಗೀನಲ್ ಗುಂಡೂರಾವ್ ಅವ್ರ ಕಾಲದಲ್ಲಿ ಏನು ಮಾಡ್ತಾರೆ, ಮನೆಗೊಂದು ಮರ ಅಂತ ಹೇಳಿ ಮಾಡಬೇಕು ಅಂತೇಳಿ 84ಅಲ್ಲಿ ಪ್ಲ್ಯಾನ್ ಮಾಡ್ತಾರೆ. ಆವಾಗ ನಗೀನಲ್ ಸರ್ನ ಅಪಾಯಿಂಟ್ ಮಾಡಿ, ಅವ್ರು ಎಷ್ಟು ಎಫಿಷಿಯೆಂಟ್ ಇರ್ತಾರೆ ಅಂದರೆ ಸರ್ ಆ್ಯಕ್ಚುಲಿ ಅವ್ರು ಎಲ್ಲ ಸೈಜು ಮರಗಳನ್ನೂ ಇಟ್ಟು ಗಿಡ ನೆಡೋಕೋದ್ರೆ ಮಲ್ಲೇಶ್ವರಮಲ್ಲಿ ಜೈನದ ಮರ ಮುಂದೆ ಮರ ಗಿಡ ನೆಡಕ್ಕೆ ಬಿಡಲ್ಲ ಅವತ್ತಿನ ಕಾಲಕ್ಕೂ. ಅಲ್ಲ ಸರ್ ನಮ್ಮ ತೆಲುಗು ಕೂಡ ಒಂದು ಅವೈಜ್ಞಾನಿಕ ಬರೀ ಮೋರಿಗಳ ಮೇಲೆ ಮರಗಳು ಬೀಳ್ತಾವೆ, ಅವೆಲ್ಲ ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲೂ ಕೂಡ ಸರ್ ಆ ಗಿಡ ನೆಡಬೇಕಾದ್ರೆ ಅದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ನೀವು ನೋಡ್ಬೇಕಾದ್ರೆ ಅವತ್ತೂ SG ನಗೀನಲ್ ಕಾಲದಲ್ಲಿ 15 ಲಕ್ಷ ಗಿಡ ನೆಟ್ಟಿದ್ರು ಸರ್. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. This is what we should not wrong interpret it actually. That's where you need ಅನಲೈಸ್ ಬೇಕಿದೆ. ಏನಕ್ಕೆ ಹೇಳ್ತಾ ಇದ್ದರೆ 15 ಲಕ್ಷ ಗಿಡ ನೆಟ್ಬೇಕು ಸರ್. ನೀವು ಮೋರಿ ಅಂತ ಹೇಳಿದ್ರಲ್ಲ ಸರ್ ಆಗಿನ 84 ಇದರಲ್ಲಿ ನೆಡಬೇಕಾದ್ರೆ ಅವ್ರಿಗೆ ದೊಡ್ಡ ಕ್ಯಾನಪಿ ಬೇಕಾಗಿತ್ತು. ಅವಾಗ ಸೈಡ್ ಡ್ರೈನೇಜ್ ಇರಲಿಲ್ಲ ಸರ್, ಆಮೇಲಿಂದ ವೈರ್ ಲೈನ್ಸ್ ಎಲ್ಲ ಇರಲಿಲ್ಲ ಸರ್ ಅವತ್ತೇನು ಪ್ಲಾಂಟಿಂಗ್ ಮಾಡಿದ್ರು, ಡೈವರ್ಸಿಫಿಕೇಶನ್ ಮಾಡಬೇಕಂತೇಳಿ ಕರೆಕ್ಟ್ ಟ್ರೀನ ಪ್ಲಾಂಟ್ ಮಾಡಿ ಸಕ್ಸಸ್ ಆದರು. ಆ 84ಅಲ್ಲಿ ಹಾಕಿದ್ದು ಒಂದು 10 ವರ್ಷದಲ್ಲಿ ಏನಾಯಿತು, ನಮಗೆಲ್ಲ ಬೆಂಗಳೂರಲ್ಲಿ ಬ್ಲೂಮ್ ಆಯಿತು. ಋತು ಸಂಹಾರ ಅಂತ ಹೇಳ್ತಾರೆ ಸರ್, 2 ತಿಂಗಳಿಗೆ ಒಂದೊಂದು ಕಲರ್ ಬಂತು ಸರ್. ದಟ್ಸ್ ಆಫ್ ಬೆಂಗಳೂರು 90s ಅಲ್ಲಿ ನಿಮಗೆ ಅದು ಇದಾಗಿದೆ, ಅಟ್ರಾಕ್ಟ್ ಆಗಿದ್ದು. ಹೌದೌದು ಅದೆಲ್ಲ ಆಗಿ ಸರ್. ಆಮೇಲೆ ಸರ್ ಅರ್ಬನ್ ಗ್ರೋತ್ ಆಯಿತು ನಮಗೆ ಸರ್, 1:3 ಆಯಿತು. ಅದಕ್ಕೆ ನೀವು ಸರ್ ಇವತ್ತು ಬೇಡ ಅಂದ್ರೂ ಮೋರಿ ಕಟ್ ಮಾಡ್ತಾ ಇದ್ದಾರೆ ಸರ್.
ಆ ಮರ ಬೇರೆ ಉಳಿಸ್ಕೊಬೋದು, ಆದ್ರೂ ಮೋರಿ ಕಟ್ ಮಾಡಿ ಎಲ್ಲಾ ಕಡೆ ಅದು ಬೀಳೋದೆಲ್ಲ Encroachment ಆಗ್ತಾ ಇದಾಗಿತ್ತು. ಹಾ, ಸೊ ದಿಸ್ ಇಸ್ ಥಿಂಗ್. ನಾವು ಹೇಳ್ತಿರೋದು ನೆಟ್ಟಿರೋದೇ ಅವೈಜ್ಞಾನಿಕ. ಸರ್, ನೀವು ಮೂಲಭೂತ ಸೌಕರ್ಯ ಕಲ್ಪಿಸ್ಕೊಟ್ರೆ ನೆಟ್ಟಬೇಕು. ಜಾಗ ಇಲ್ಲದೆ ನಾನು ಅದನ್ನ ಹೇಳ್ತೇನೆ ಸರ್. ವರ್ಕಿಂಗ್ ನಾನು ಹೇಳಿದ್ದೀನಿ ಸರ್. ಇವರು ಒಂದು ಸರ್ ಎಂಟೈರ್ ಇದರಲ್ಲಿ ಸರ್, ಐ ಆಮ್ ಸೋ ಸಾರಿ ಟು ಟೆಲ್ ಯು ಸರ್, ಅವರು ಒಂದು PCCF ಲೆವೆಲಲ್ಲಿ ಇದು ಬೆಂಗಳೂರಿಗೆ ಅಂತ ಮಾಡಿದಾಗ ಬೆಂಗಳೂರು DCF ಆಮೇಲೆ ಒಂದು ಪಬ್ಲಿಕ್ ಕನ್ಸಲ್ಟೇಷನ್ನ ಇನ್ವೈಟ್ ಮಾಡಬೇಕಾಗಿತ್ತು ಸರ್. ಪ್ಲೀಸ್ ಸರ್ ದೇರ್ ಆರ್ ಪೀಪಲ್, ಸೋ ಮೆನಿ ಪೀಪಲ್ ಸರ್, ಐ ನೋ ಈಚ್ ಆ್ಯಂಡ್ NGO ನೀವು ಯಾರು ಕೊಟ್ಟಿದ್ರೋ ಅವರೆಲ್ಲ ನನಗೆ ಗೊತ್ತಿರೋ ನನ್ನ ಸ್ನೇಹಿತರು, ಅವ್ರ ಬಗ್ಗೆ ಕ್ರಿಟಿಸೈಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವರು ಎಫರ್ಟ್ ಹಾಕಿದ್ದಾರೆ. ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ, ಇಂಟೆನ್ಷನ್ ವಾಸ್ ವೆರಿ ರೈಟ್. ಆಮೇಲೆ ಮಣಿವಣ್ಣನ್ ಅಂತ ಆಫೀಸರ್ ಇರಬೇಕಾದ್ರೆ ಇಟ್ ಹ್ಯಾಸ್ ಟು ಬಿ ರೈಟ್ ಸರ್. ಬಟ್ ಅದೆಲ್ಲ ಆಗಿ ಇವತ್ತು ಸರ್ ಒಂದು ನಿಮಿಷ, ಉಲ್ಲಾಸ್ ಅವರು ಇವತ್ತು ನಮ್ಗೆ ಅಲ್ಲಿ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ, ವಿಚ್ ಇಸ್ ಆಲ್ಸೋ ರೈಟ್, ಅಂಡ್ ಗ್ಯಾರಂಟಿ TV is also asking me, so I will not get away from the fact. That is where I'm asking. ಆಮೇಲೆ ನೀವೇ ಹೇಳ್ತಾ ಇದ್ರೆ ಆಪೋನೆಂಟ್ ಲೀಡ್ರು ಯಾರು ನಮ್ಮ SR ವಿಶ್ವನಾಥ್ ಸರ್ ಬಂದು ಅವರು ಅವ್ರ ಜಾಗ ಅಂತೇಳಿ ಅವ್ರಿಗೆ, ಯಾಕಂದ್ರೆ ಅವರು ಗಿಡಗಳು ನೆಟ್ಟಿದ್ದಾರೆ, ಅವರು ಲೇಕ್ಗಳು ರಿಜಿನೇಟ್ ಮಾಡಿದ್ದಾರೆ, ಅವ್ರಿಗೂ ಕನ್ಸ್ಟ್ರಕ್ಟಿವ್ ಐಡಿಯಾ ಇದೆ ಆ್ಯಕ್ಚುಲಿ. ಅವ್ರೇನು ಇದಕ್ಕೆಲ್ಲ ಬಂದಿದ್ದಾರೆ ಅಂದ್ರೆ ನೀವು ಎಲ್ಲರೂ ಇನ್ವೈಟ್ ಮಾಡಿದ್ರಿ, ಕರೆಕ್ಟಾ ಇಲ್ವಾ? ಎಲ್ಲರೂ ಇನ್ವೈಟ್ ಮಾಡಿದ್ರಿ, ಎಲ್ಲರೂ ಬಂದರು ಸರ್. ಡೂ ಯು ನೋ ವಾಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಎಂಟೈರ್ ಕ್ಯಾಂಪೇನ್ ಸರ್? ಬಿಫೋರ್ 2 days ಸರ್ ಯುವರ್ ಪೋರ್ಟಲ್ಸ್ ವರ್ ಫುಲ್. 50,000 ಜನ ರಿಜಿಸ್ಟರ್ ಆಗ್ಬಿಟ್ಟಿದ್ರು ಸರ್. ಇಟ್ ವಾಸ್ ಅ ಸಕ್ಸಸ್ಫುಲ್ ಪ್ರಾಜೆಕ್ಟ್. ವಿ ಆರ್ ಸೋ ಹ್ಯಾಪಿ. ಐ ವಾಸ್ ವಾಚಿಂಗ್ ಯಾರೋ ಕಳಿಸ್ತಾ ಇದ್ರು, ಎಲ್ಲ ನೋಡ್ತಾ ಇದ್ರು. ಬಟ್ ದ ಪ್ರಾಬ್ಲಮ್ ವಾಟ್ ಐ ಫೈಂಡ್ ಟುಡೇ ಇಸ್ ಸರ್, ಆ್ಯಕ್ಚುಲಿ ನಾನು ಎಲ್ಲಿ ಬೇಜಾರಾಗಿದ್ದು ಗೊತ್ತಾ ಸರ್? ನೀವು ಅವ್ರು ಹೇಳಿದ್ರು 2 ಇಂಚ್ಗೆ ಹಾಕಿದ್ರಿ, 3 ಇಂಚ್ಗೆ ಹಾಕಿದ್ರಿ, ಇದೆಲ್ಲ ನಾನು ಒಪ್ಕೊಂತೀನಿ, ಬಿಟ್ಬಿಡೋಣ ಒಂದು ಕಡೆ, ಆಯ್ತು ನಿಮ್ಗೊಂದು ಟೈಮ್ ಬೇಕು. ಇದು ನನ್ಗೆ ಎಲ್ಲಿ ಗೊತ್ತಾ ಬೇಜಾರಾಗಿದ್ದು, ಎಷ್ಟೊಂದು ಗಿಡನ ಎಸ್ದುಬಿಟ್ಟು ಎಷ್ಟೊಂದು ಗಿಡನ ಹಂಗೆ ಒಣಗಾಕ್ ಬಿಟ್ಟಿದ್ದೀರಲ್ಲ ಸರ್. ಸರ್ ಮೇಜರ್, ಡೂ ಯು ನೋ, ಟಿಲ್ ನೌ ಐ ಆಮ್ ಸೀಯಿಂಗ್ ಫ್ರಮ್ ದ 15 days, not even a single guy has not reasoned it. Why all the plant is not because of the ಹೋಗಿದಾರಲ್ಲ ಅದು. ಹಾ, ಅದು ಅಲ್ಲ ಸರ್, ಹೇಳ್ತೀನಿ, ಇವಾಗ ಹೇಳ್ತೀನಿ. ಅಲ್ಲ ಸರ್ ಇದೊಂದು ಹೇಳ್ಬಿಡ್ತೀನಿ ಪ್ಲೀಸ್. ಯಾಕೆ ಗಿಡ ಸಾಯ್ತಾರೋ ಅದಕ್ಕೆ ಇವಾಗ ರೀಸನ್ ಹೇಳ್ತೀನಿ. ಅದಕ್ಕೆ ನಾನು ಒಂದು ಮಾತು ಹೇಳ್ಬಿಡ್ತೀನಿ. ಇದೇನೋ ಈ ಮೇಂಟೆನೆನ್ಸ್ಗೋಸ್ಕರ ಜಿಯೋ ಟ್ಯಾಗಿಂಗ್ ಮತ್ತೆ ಡ್ರೋನ್ ಇದು ಅಂತ ಹೇಳಿದ್ರು, ಅದ್ರ ಬಗ್ಗೆ ನೀವು ತಜ್ಞರು ಮೋದಿಯಿಂದ ತಗೊಂಡಿದ್ದು ಎಲ್ಲಿ ಗೊತ್ತಾ ಫೇಲ್ಯೂರ್ ಆಗ್ತಾ ಇರೋದು? ಟಿಲ್ ನೋಬಡಿ ಇಸ್ ಏಬಲ್ ಟು ಅನಲೈಸ್. ಐ ವಿಲ್ ಟೆಲ್ ಯು ಹೌ ಇಟ್ ಇಸ್ ಹ್ಯಾಪನಿಂಗ್. ನಾವು ವಾಟರಿಂಗು ಇದೆಲ್ಲ ಬೇರೆ ಸರ್. ವೆನ್ ಎವರ್ ಯು ವಾಂಟೆಡ್ ಟು ಕ್ಯಾರಿ ಸಚ್ ಅ ಲಾರ್ಜ್ ಸ್ಕೇಲ್ ಪ್ಲಾಂಟೇಶನ್ ಡ್ರೈವ್, ಯು ಹ್ಯಾವ್ ಟು ಬ್ರಿಂಗ್ ದ ಸ್ಯಾಪ್ಲಿಂಗ್ಸ್ before 10 days or 15 days in the place. Condition acclimatize ಆಗಬೇಕು. ಅದಾಗಿಲ್ಲ ಸರ್. Please try to understand. Please, my kind request to you, that is what the major reason. ಇದಕ್ಕೆ ಮುಂಚೆ ಸರ್ ಒಂದು ಅಕ್ಲಮಟೈಸ್ ನೀವು ಸ್ಪೀಶೀಸ್ಗೆ ಯಾಕಂದ್ರೆ ಎಲ್ಲೆಲ್ಲೋ ಬೆಳೆಸಿರ್ತಾರೆ, ನೀವು ಹಾಕಿದ ತಕ್ಷಣ ಬಂದ್ಬಿಡಲ್ಲ ಅದು ಆ ಹವಾಗುಣಕ್ಕೆ. ಆಮೇಲೆ ನೀವೇ ಹೇಳಿದ್ರಿ ಸರ್, ಇದು ನೀವು ಹೇಳ್ದಂಗೆ ಜೂನ್ ಯಾವಾಗಲೂ ಬೆಂಗಳೂರಲ್ಲಿ ಮಳೆ ಆಗ್ತಾ ಇತ್ತು, ಹಾಕಿದ್ರೆ ಒದ್ದೆ ಆಗುತ್ತೆ, ಸಮ್ ಇಟ್ ವಿಲ್ ಸರ್ವೈವ್ ಅಂತ ಹೇಳಿ ಅವರು ಓವರ್ ಪವರ್ ಥಿಂಕ್ ಮಾಡಿದ್ದು ತಪ್ಪಾಗಿದೆ ಸರ್. ಪ್ಲೀಸ್, ಸೊ ಒನ್ ಸ್ಟೆಪ್ ಅಹೆಡ್ ಅದು ತಪ್ಪಾಗಿದೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ಆಕ್ಚುಲಿ ಇದಕ್ಕೆಲ್ಲ ಅವರು ಗೇಜ್ ಮಾಡಬೇಕಾಯ್ತು ಸರ್. ನಾವು ಪ್ಲಾಂಟೇಶನ್ ಹೋಗಕ್ಕೆ ಮುಂಚೆ ನನ್ನ ಪ್ಲಾಂಟೇಶನ್ ಯು ಪ್ಲೀಸ್ ಕಮ್ ಅಂಟು ಯು, ಇಫ್ ಯು ವಾಂಟೆಡ್ ಐ ಟೇಕ್ ಯುವರ್ ವೇನ್ ವಿಸಿಟ್, ಪ್ಲೀಸ್ ಕಮ್ ಸರ್. ಬಿಫೋರ್ ಈವನ್ ಐ ಆಮ್ ಗೆಟಿಂಗ್ ಟು ಎನಿ ಪ್ಲಾಂಟೇಶನ್, 2 things ಐ ವಿಲ್ ಸಿ ಇಟ್ ಆಕ್ಚುಲಿ. One is a boundary, one is a water. Correct. Without this one, any kind of amount or any kind of a bigger campaign, I will not get into it actually. ಪ್ಲೀಸ್, ಇದೆರಡು ಇವಾಗ ನಾನೇನು ಕೇಳ್ತಾ ಇದ್ದೀನಿ ಅಂದರೆ, ಸಿ ಇಟ್ಸ್ ಸಚ್ ಅ ರಾಂಗ್ ಥಿಂಗ್. ನೀವು NGOಗಳ ಮೇಲೆ ಇಷ್ಟು ದೊಡ್ಡ ಎಫರ್ಟ್ನ ಬೆಂಗಳೂರಿನ ಹೆಸರನ್ನ ಯೂಸ್ ಮಾಡಿದ್ದೀರಾ ಸರ್. ಸಿ ವಿ ಗಾಟ್ ಅ ಓವರ್ವೆಲ್ಮಿಂಗ್ ಇದು ರೆಸ್ಪಾನ್ಸ್. ಯು ಥಿಂಕ್ ಇಟ್ ಆಫ್. ಸರ್ ಇವತ್ತು 15 ಅಲ್ಲ, ನಾಳೆ 30 ಲಕ್ಷ ಮಾಡ್ಬೋದು. ಬಟ್ ವಾಟ್ ಈಸ್ ದ ಫಾಲ್ಟ್ರಿ, ದ ಕ್ರೈಯಿಂಗ್ ಫ್ಯಾಕ್ಟರ್ ಓವರ್ ಇಯರ್ಸ್ ಆಕ್ಚುಲಿ ಸರ್. ಈವನ್ ದ ಪೀಪಲ್ ಹೂ ಆರ್ ಕಮೆಂಟಿಂಗ್, ಹೂ ಸೆಂಟ್ ಮಿ ಆಲ್ ದ ಡೀಟೇಲ್ಸ್, ನಾಟ್ ಟು ಕ್ರಿಟಿಸೈಸ್ ಯು, ಇಟ್ ಈಸ್ ಓನ್ಲಿ ದ ಪೇನ್ ಆಫ್ ಪ್ಲಾಂಟ್ ಹ್ಯಾಸ್ ಬಿನ್ ಕಿಲ್ಡ್. Yes, that is the only thing we are asking. Magutara. This is the only thing we are worried about it. Yes, when I am saying this one by heart, we will sir, take it. ನಾನು ಏನು ಹೇಳ್ತಾ ಇದ್ದೀನಿ ಸರ್, ನಾನು ಗಿಡ ನೆಡದೇ ಇದ್ರೂ ಪರವಾಗಿಲ್ಲ, ಸಾಯಿಸೋಕೆ ನನಗಿಲ್ಲ. ವಿಜಯ್ ಹೋಲ್ಡ್ ಎ ಮಿನಿಟ್. ಎಸ್, ಎಲ್ಲರೂ ಕೂಡ ಈ ಒಂದು ಯೋಜನೆ ಒಳ್ಳೇದಂತಿದ್ದಾರೆ, ಬಟ್ ನಿರ್ವಹಣೆ ತುಂಬ ಕೆಟ್ಟದಾಗ ಆಗ್ತಾ ಇದೆ.